ಸರ್ಕಾರಿ ಇಲಾಖೆಗೆ ಸೇರಿದ ಖಾಲಿ ಸೈಟ್ನಲ್ಲಿ ಗಿಡಗಂಟಿಗಳು ಬೆಳೆದು ಕಸ ತುಂಬಿಕೊಂಡು ಹಾವುಗಳು ಹಾಗೂ ಹುಳ ಉಪ್ಪಟೆಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು, ಇದರ ಬಗ್ಗೆ ಸಾರ್ವಜನಿಕರು ಮಾಡಿದ ಮನವಿ ಮೇರೆಗೆ ನಗರದ 22ನೇ ವಾರ್ಡ್ನ ನಗರಸಭೆ ಸದಸ್ಯೆ ಶಮಾ ತಾಜ್ ರವರ ಪತಿ, ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮಹಮ್ಮದ್ ರಫೀರವರು ಸ್ವಂತ ಖರ್ಚಿನಲ್ಲಿ ಖಾಲಿ ನಿವೇಶನವನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಹಮ್ಮದ್ ರಫಿ, ತಮ್ಮ ಶ್ರೀಮತಿಯವರು ನಗರಸಭೆ ಸದಸ್ಯೆಯಾದ ಮೇಲೆ ಸಾರ್ವಜನಿಕರು ಕುಂದುಕೊರತೆಗಳಿಗೆ ಮನವಿಗೆ ತಾವು ಸದಾ ಕಾಲವೂ ಸ್ಪಂದಿಸುತ್ತಾ ಬರುತ್ತಿದ್ದು, ಮದರ್ ತೆರೆಸಾ ಶಾಲೆಗೆ ಹೋಗುವ ರಸ್ತೆಯಲ್ಲಿ ಕಳೆದ 1984ರಲ್ಲಿ ಟೌನ್ ಪ್ಲಾನಿಂಗ್ ಇಲಾಖೆ ತೆಗೆದುಕೊಂಡಿರೋ ನಿವೇಶನ ಇಂದಿನವರೆಗೂ ಖಾಲಿ ಬಿಟ್ಟಿದ್ದು, ಖಾಲಿ ನಿವೇಶನದಲ್ಲಿ ಗಿಡಗಂಟಿಗಳು ಬೆಳೆದು ಕಸ ತುಂಬಿಕೊಂಡು ಹಾವುಗಳು ಹಾಗೂ ಹುಳ ಉಪ್ಪಟೆಗಳಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿರುವುದರ ಬಗ್ಗೆ ವಾರ್ಡ್ನ ಜನತೆ ಸ್ವಚ್ಛಗೊಳಿಸಲು ಮನವಿ ಮಾಡಿದ್ರಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಖಾಲಿ ನಿವೇಶನಗಳನ್ನು ಜೆಸಿಬಿ ಮೂಲಕ ಕ್ಲೀನ್ ಮಾಡಿಸುತ್ತಿರುವುದಾಗಿ ತಿಳಿಸಿದರು. ಟೌನ್ ಪ್ಲಾನಿಂಗ್ ಇಲಾಖೆ ಅಧಿಕಾರಿಗಳಿಗೆ ಖಾಲಿ ನಿವೇಶನಕ್ಕೆ ಕಾಂಪೌಂಡ್ ಹಾಕಿಕೊಳ್ಳಲು ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ನಿವೇಶನ ಖಾಲಿ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು, ಇದನ್ನು ತಪ್ಪಿಸಲು ಟೌನ್ ಪ್ಲಾನಿಂಗ್ ಇಲಾಖೆ ಖಾಲಿ ನಿವೇಶನಕ್ಕೆ ಕಾಂಪೌಂಡ್ ಹಾಕಿಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಟೌನ್ ಪ್ಲಾನಿಂಗ್ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಅಂತಲೂ ತಿಳಿಸಿದ್ರು. जबकि छोटे बच्चे हदे यहाँ घर के सामने हमें हदे घर हमारे परेशानी हमने किसकी की जगह है सोले एक दीवार चढ़ा को बात करे तो होता है बार बार हमें बात कराना कल फोन कर को उनको काउंसलर का फोन कर मैं आज बात करा इसकी जगह है कि जरा मेहरबानी से ये प्राइवेट जगह है वहाँ को पंप ಈ ಜಾಗ ಪ್ರೆಸ್ ಕ್ಲಬ್ ಪಕ್ಕದಲ್ಲಿ ಇರೋದು ಟೌನ್ ಪ್ಲಾನಿಂಗ್ ಆಫೀಸ್ ಹೋಗೋ ಜಾಗ ಇದು. ಅವರು 1984ರಲ್ಲಿ ತಗೊಂಡು ಜಾಗ ಅವ್ರದ್ದು ಇದ್ದರೆ ಅವರು ಜಾಗ ಚಕ್ಬಂದಿ ಮಾಡಿಕೊಂಡು ಏನು ಗೋಡೆ ಗಿಡ ಹಾಕ್ಕೊಂಡು ಹಾಕ್ಕೊಂಡು ಇವರು ಜಾಸ್ತಿ ಜಾಗದಿಂದ ತೊಂದರೆ ಆಗಿದೆ. ಸುಮಾರು ಅವುಗಳೆಲ್ಲ ನೋಡಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಇರ್ತಾರೆ. ಅವು ಬಂದು ಯಾರು ಕಸ್ತದಂತ ಗೊತ್ತಿಲ್ಲ. ದೊಡ್ಡ ವಯಸ್ಸು ಇರೋರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ. ಇವಾಗ ಹಾವು ಜಾತಿ ನೋಡಿ ಕಚ್ಚಲ್ಲ. ಅದು ಯಾರನ್ನು ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾಯಿದೆ. ನಮ್ಮ ತಮ್ಮ ಶೇಫ್ ನನಗೆ ರಾತ್ರಿ ಫೋನ್ ಮಾಡಿ ಈ ಥರ ಹಾವು ಎಲ್ಲ ಬಂದುಬಿಟ್ಟಿದೆ ಮನೆ ಹತ್ರ, ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಅಂತ ಪಾಪ ನಾನು ಹೇಳಿದ್ವಿ. ಅದು ಅವ್ನು ಹೇಳಿದ್ಗೆ ಅವ್ನು ಮಾತು ಬೆಲೆ ಕೊಟ್ಟು ನಾನು ಇವಾಗ ಕಟ್ಸಿ ನಾನು ನಮ್ಮ ನಗರಸಭೆ ಗಾಡಿ ತೊಗೊಂಡು ಬಂದು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಇವಾಗ ಒಂದು ಸತಿ ಅಲ್ಲ, ಸುಮಾರು ಸತಿ ನಾನು ಕ್ಲೀನ್ ಮಾಡ್ತಿದ್ದೀನಿ.